ಹಾಸನದ ಸಕಲೇಶ್ಪುರದಲ್ಲಿ ಭೂಕುಸಿತವಾಗ್ತಾ ಇರುವಂತ ವರದಿ ಪದೇ ಪದೇ ಬರ್ತಾ ಇದೆ. ಸಕಲೇಶ್ಪುರದಲ್ಲಿ ಭಾರಿ ಮಳೆಗೆ ಬೃಹತ್ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಹಾರ್ಲಿ ಬಳಿ ರಸ್ತೆ ಸಮೇತ ಕೊಚ್ಚಿ ಹೋಗಿದೆ ಭೂಮಿ. 200 ಮೀಟರ್ಗೂ ಕೂಡ ಹೆಚ್ಚು ದೂರ ಕೊಚ್ಚಿ ಹೋಗಿರುವಂತ ರಸ್ತೆ ಪಕ್ಕದಲ್ಲೇ ಹಾದು ಹೋಗಿರೋದು ಎತ್ತಿನಹೊಳೆಯ ಪೈಪ್ಲೈನ್. ಬಾರ್ಲಿ, ಮಲ್ಲಗದ್ದೆ, ಕಾಡುಮನೆ ಗ್ರಾಮಗಳ ರಸ್ತೆ ಸಂಪರ್ಕ ಈಗ ಕಡಿತಗೊಂಡಿದೆ. ಸಕಲೇಶ್ಪುರದಲ್ಲಿ ಭಾರೀ ಮಳೆಗೆ ಬೃಹತ್ ಪ್ರಮಾಣದಲ್ಲಿ ಭೂಕುಸಿತ ಆಗ್ತಾ ಇರುವಂತ ವರದಿಗಳು ಬರ್ತಾ ಇದೆ. 200 ಮೀಟರ್ಗೂ ಕೂಡ ಹೆಚ್ಚು ದೂರ ಕೊಚ್ಚಿ ಹೋಗಿದೆ ರಸ್ತೆ. ಈ ಪ್ರಮಾಣದಲ್ಲಿ ಕೊಚ್ಚುತ್ತಾ ಇದೆ. ಮೊನ್ನೆ ಎಲ್ಲ ರೀಸೆಂಟ್ ಆಗಿ ನೋಡ್ತಾ ಇದ್ವಿ, ಸ್ವಲ್ಪ ಪ್ರಮಾಣದಲ್ಲಿ ಭೂಕುಸಿತ ಆಗ್ತಾ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಬಟ್ ಹಾಗಾಗಿಲ್ಲ. ಈಗ 200 ಮೀಟರ್ವರೆಗೂ ಕೂಡ ಮಣ್ಣು ಕೊಚ್ಚಿಕೊಂಡು ರಸ್ತೆ ಮೇಲೆ ಬಿದ್ದು ಹೋಗಿದೆ. ಈ ಬಾರ್ಲಿ, ಮಲ್ಲಗದ್ದೆ, ಕಾಡುಮನೆ ಈ ಗ್ರಾಮಗಳ ರಸ್ತೆ ಸಂಪರ್ಕನೇ ಕಡಿತಗೊಂಡಿದೆ ಅಂತಿದ್ದಾರೆ. ಎತ್ತಿನಹೊಳೆ ಪೈಪ್ಲೈನೇ ಪಕ್ಕದಲ್ಲಿ ಹೋಗ್ತಾ ಇದ್ದಾರಂತೆ. ಸೊ ಹಾಗಾಗಿ ಭೂಮಿ ಅದುರಿದೆಯಾ ಕಾಮಗಾರಿಯಿಂದಾಗಿ ಗೊತ್ತಿಲ್ಲ ಈಗ ಆ ಪರಿಸ್ಥಿತಿಗಳು ಏನಾಗಿದೆ ಅಂತ ಹೇಳಿ. ಅಲ್ಲಿ ತಡೆಗೋಡೆನೂ ಕೂಡ ನಿರ್ಮಾಣ ಮಾಡ್ತಾ ಇದ್ರು ಅನ್ಸುತ್ತೆ. ಅದು ಯಾವುದು ಕೂಡ ಪ್ರಯೋಜನಕ್ಕೆ ಬಂದಂಗೆ ಕಾಣಿಸ್ತಾ ಇಲ್ಲ. ಹಾಸನದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಹಾಗಾಗಿ ಹಲವು ಕಡೆಗಳಲ್ಲಿ ಜಲಾವೃತವಾಗಿರುವಂತಹ ವರದಿಗಳು ಕೂಡ ಬರ್ತಾ ಇದೆ. ಭಾರೀ ಮಳೆಗೆ ರಸ್ತೆ ಕೊಚ್ಚಿ ಹೋಗಿದೆ. 100 ಎಕರೆ ಪ್ರದೇಶದಲ್ಲಿ ನೀರು ನುಗ್ಗಿದೆ. ಬೇಲೂರು ತಾಲೂಕಿನ ಸುಳ್ಳಕ್ಕಿ ಗ್ರಾಮದಲ್ಲಿ ಈ ಘಟನೆ ಆಗಿರೋದು. ಸುಳ್ಳಕ್ಕಿ, ಮೈಲಹಳ್ಳಿ, ಆಲೂರು, ಬೇಲೂರು, ಕೋನೇರ್ಲು 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಬಂದ್ ಆಗಿದೆ. ಈಗ 100 ಎಕರೆ ಭತ್ತದ ಗದ್ದೆಗಳು ಜಲಾವೃತವಾಗಿದೆ. ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಈಗ ಹಾಸನದಲ್ಲಿ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ರಸ್ತೆ ಸಂಪರ್ಕವೇ ಕಡಿತಗೊಳ್ಳುವ ರೀತಿಯಲ್ಲಿ ಈಗ ಮಳೆ ಧೋ ಅಂತ ಸುರಿತಾ ಇದೆ. ಈ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಈಗ ಪಾಪ ಅದರಲ್ಲೇ ಹಾಗೂ ಹೀಗೂ ಮಾಡಿ ಓಡಾಡಬೇಕು. ಕೆಲವು ಕಡೆಗಳಲ್ಲಿ ಮನೆಯಿಂದ ಆಚೆ ಬರೋಕ್ಕೂ ಆಗ್ತಾ ಇಲ್ಲ. ಆ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಅದರ ಪರಿಣಾಮವಾಗಿ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಈಗ ಮಳೆ ನಿಂತು ಹೋದ್ಮೇಲೆ ಇನ್ಯಾವ್ಯಾವ ಪರಿಣಾಮಗಳಾಗುತ್ತೋ ಗೊತ್ತಿಲ್ಲ. ಅದು ಕಾರಣ ಬೇರೆ ರೀತಿಯಾದಂಥ ಸಮಸ್ಯೆಗಳು ಆರೋಗ್ಯದ ಮೇಲೆ ಬರುತ್ತೆ. ಅವುಗಳನ್ನೆಲ್ಲ ನೋಡ್ಕೊಳ್ಬೇಕು. ಎರಡ ನದಿ ಪಾತ್ರದಲ್ಲಿ ನೀರು ಹರ್ಕೊಂಡು ಹೋಗ್ಬಿಟ್ರೆ ಏನೂ ಆಗಲ್ಲ. ಈಗ ಮನೆ ಒಳಗಡೆಗೆ ಬಂದಿರೋದು, ಆಮೇಲೆ ಗ್ರಾಮಗಳಿಗೆ ಬಂದಿರುವಂಥ ನೀರು ಎಲ್ಲೆಲ್ಲಿ ನಿಂತ್ಕೊಳ್ಳುತ್ತೆ. ಮೊದಲೇ ಡೆಂಗ್ಯೂ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸೊಳ್ಳೆಗಳ ಕಾಟ ಇನ್ನೂ ಜಾಸ್ತಿ ಆಗುತ್ತೆ. ಇನ್ಯಾವ್ಯಾವುದಕ್ಕೆ ದಾರಿ ಮಾಡಿಕೊಡುತ್ತೋ. ಆಮೇಲೆ ಕುಡಿಯೋ ನೀರೆಲ್ಲ ಅದು ಮಿಕ್ಸ್ ಆಗಿಬಿಟ್ಟಾಗ ಅದು ಎಲ್ಲಿದೋ ಮೋರಿ ನೀರು ಬಂದು ಸೇರಿಕೊಂಡ್ರೆ ಅದಿನ್ಯಾವುದೋ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ನಿಂತ ಮೇಲೆ ಮತ್ತೆ ಬೇರೆ ಈಗ ಮಳೆ ಬರಬೇಕಾದ್ರೇ ಈ ಸಮಸ್ಯೆ ಇದೆ. ಈಗ ಬೇಲೂರಲ್ಲಿ ನೋಡಿ, ಎಲ್ಲ ಪಾಪ ಗದ್ದೆಗಳು, ತೋಟಗಳೆಲ್ಲ ಜಲಾವೃತ ಆಗೋಗ್ಬಿಟ್ಟಿದೆ. ಮಳೆ ಬೇಕು ಅಂತ ಕೇಳಿದ್ವಿ. ಮಳೆ ಈ ರೀತಿ ಸಾಕು ಅನ್ನೋ ಮಟ್ಟಕ್ಕೆ ಮಳೆ ಝೋ ಅಂತ ಸುರಿತಾ ಇದೆ. ಚಿಕ್ಕಮಗಳೂರಲ್ಲೂ ಕೂಡ ಏನು ಮಳೆ ನಿಲ್ತಾ ಇಲ್ಲ. ಅಲ್ಲೂ ಕೂಡ ಜೋರಾಗಿ ಸುರಿತಾ ಇದೆ. ಅದರ ಪರಿಣಾಮ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗೋಗಿದೆ. ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆ ಅಬ್ಬರಿಸ್ತಾ ಇದೆ. ಇಡೀ ರಾತ್ರಿ ಸುರಿದಂತ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 169 ಬಂದ್ ಆಗೋಗ್ಬಿಟ್ಟಿದೆ. ಶೃಂಗೇರಿಯ ನೆಮ್ಮಾರು ಬಳಿ ರಸ್ತೆ ಮೇಲೆ ನೀರು ಹರಿತಾ ಇದೆ. ತುಂಗಾ ನದಿ ಅಬ್ಬರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಸೇತುವೆ ಜಲಾವೃತವಾಗಿ ಹೋಗಿದೆ. ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿ ಹೋಗಿರೋದು. ಈ ದೃಶ್ಯವನ್ನ ನೋಡ್ತಾ ಇದ್ರೆ ತುಂಗಾ ನದಿ ಅಬ್ಬರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಸೇತುವೆನೇ ಈಗ ಜಲಾವೃತವಾಗಿ ಹೋಗಿದೆ. ಲಾರಿಗಳೇ ಹೋಗಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂತಂದರೆ ಬೈಕು, ಕಾರ್ಗಳ ಕಥೆ ಏನು ತೇಲ್ಕೊಂಡು ಹೋಗ್ತಾ ಇರುತ್ತೆ. ಇದು ಶೃಂಗೇರಿಯ ಭಾಗದಲ್ಲಿ, ಚಿಕ್ಕಮಗಳೂರಿನಲ್ಲಿ ಶೃಂಗೇರಿಯ ನೆಮ್ಮಾರು ಬಳಿ ರಸ್ತೆಯ ಮೇಲೆ ಈಗ ನೀರು ಹರಿತಾ ಇರುವಂಥ ದೃಶ್ಯ. ಅಲ್ಲಿ ಹಿಂಗಕ್ಕೂ ಆಗ್ತಾ ಇಲ್ಲ. ಅದೆಲ್ಲ ಆಲ್ಮೋಸ್ಟ್ ಆಲ್ ಹಿಂಗೆ ಅದಾದ ನಂತರ ಮೇಲ್ಗಡೆ ನಿಲ್ತಿರುತ್ತೆ ನೀರದು.